ಆಹಾ ರೊಕ್ಕ ಖರ್ಚು ಮಾಡಿದ್ದನು ಏನಿದಾಗಲಿಲ್ಲ, ಎಲ್ಲ ಬರಬರ ಆತ. ಅವನು ಏನು ಕೊಡಬೇಕಾಗಿತ್ತು ಅದನ್ನ ಕೊಟ್ನಿ, ಆಕೆಗೆ ಏನು ಕೊಡ್ಬೇಕಾಗಿತ್ತು ಅದನ್ನ ಕೊಟ್ನಿ. ನನ್ನ ಮಗ ನನ್ನ ಮಾತ ಕೇಳ್ಬೇಕು, ನಾ ಹೇಳ್ದಂಗೆ ಕೇಳ್ಬೇಕವ. ಆಮೇಲೆ ಐತಿ ಹಾಂ ಬಗನಿಗೆ ಊಟ. ಶಾರಿ ಎಷ್ಟು ನಾಟಕ ಮಾಡತ್ತಿದ್ಲೆ ಶಾರಿ, ನೋಡುವಂತೆ ಇನ್ನೊಂದು ತೋಡೆ ದಿನ ಅಷ್ಟರಲ್ಲಿ ನೀನು ದೇವ್ರ ಪಾದ ಹರೋ ಹರ. ದೇವ್ರ ನಿನ್ನ ಮೆಚ್ಚಿನ ಮಗಳು ನೋಡು, ನೀನು ಹೆಂಗೆ ಅಲಂಕಾರ ಮಾಡಿ ಪೂಜೆ ಮಾಡ್ಯಾಳಂತ ನೋಡು. ಒಂದೆಲ್ಲ ಪ್ಲಾಸ್ಟಿಕ್ ಹಾಕಿ ಬರ್ತಾಳೆ ನೀನಂತೇಳಿ ಕರ್ಕೊಂಡ್ಬಿಡಲ್ಲೋಗ್ನ ನನ್ನ ಮಗ್ಗ. ನಾ ಬೇರೆ ಮದುವೆ ಮಾಡ್ತೀನಿ ಏನ? ದೇವ್ರಂದ್ರೆ ದೇವ್ರ ನೋಡ. ನನ್ನ ಕೆಲಸ ಹೆಂಗೆ ಮಾಡಿದ್ ನೀನು ಬರೋಬ್ಬರ ಆತ. ಸಾರಿ ಫ್ರೆಂಡ್ಸ್, ಅದು ಬೆಳಗ್ಗೆನೇ ವಿಡಿಯೋ ಮಾಡ್ತಾ ಇದ್ದೀನಲ್ಲ, ಕೆಮ್ಮು ಬೇರೆ ವಿಡಿಯೋದಲ್ಲಿ ಬಂದ್ಬಿಡ್ತಾ ಇರೋದು. ಒಬ್ಬರು ಕಮೆಂಟ್ ಮಾಡಿದ್ರು ವಿಡಿಯೋಕ್ಕಿಂತ ಜಾಸ್ತಿ ನೀವು ಮಾತಾಡ್ತಾ ಇದ್ದೀರಾ ಅಂತೇಳಿ. ಸರಿ ಆಯಿತು, ಇನ್ನು ಮುಂದೆ ಮಾತಾಡಲ್ಲ, ವಿಡಿಯೋ ಅಷ್ಟೇ ಮಾಡ್ತೀನಿ. ಶಾರಿ ಶಾರಿ ಏನು ರೀತಿ ನೀರು ತಗೊಂಬ. ಹ್ಞೂ ರೀ. ತಗೋರಿ ಅತ್ತಿ ನೀರನ್ನ. ಏನು ಅಡುಗೆ ಮಾಡಕತ್ತಿಲ್ಲ? ಅದು ಅತಿ ಹೆಸರು ಕಾಳು ಇದ್ದು ರೀ, ನಿನ್ನೆ ಒಂದು ಸ್ವಲ್ಪ ನೆನೆ ಹಾಕಿಟ್ಟಿನಿ ರಾತ್ರಿ. ಹೆಸರು ಕಾಳು ಪಲ್ಯ ಮಾಡಿ ರೊಟ್ಟಿ ಬಡ್ದು ಬಿಡ್ತೇನೆ ರೀ. ಮತ್ತೇನೈತಿ ಹಸಿ ಪಲ್ಯಕ್ಕೆ ಏನರ ಆಯ್ತೋ ಇಲ್ಲ? ಅದು ಅತಿ ಹಸಿ ಪಲ್ಯಕ್ಕೆ ಇದೈತಿ, ಏನದು ಬದ್ನಿಕಾಯಿ ಅದಾವ, ಅದು ಬಿಟ್ರೆ ಚೌಳಿಕಾಯಿ ಅದಾವ ಅತಿ. ಅವು ಎರಡದಾವ ಬಿಟ್ರೆ ಪಲ್ಯಕ್ಕೆ ಏನಿಲ್ಲ. ಚೌಳಿಕಾಯಿ ಮುರಿದು ನಂಗೆ ಒಂದು ಚಂದ ನಮ್ಗೆ ಎಣ್ಣೆಯಾಗ ಹುರಿದು ಪಲ್ಯ ಮಾಡ್ಕೊಂಬ. ಇಷ್ಟು ಲಘು ಹೆಂಗೆ ಹಾಕತ್ರಿ ಅತ್ತಿ? ನೀವು ನಿನ್ನೆ ಹೇಳಿದ್ರೆ ನಾನು ಚೌಳಿಕಾಯಿನ ರಾತ್ರಿ ಮುರಿದಿಡ್ತೀನಿ, ಬೆಳಿಗ್ಗೆ ಎದ್ದು ಪಲ್ಯ ಮಾಡ್ತಿದ್ನಿ. ಇಷ್ಟು ಲಘು ಅಷ್ಟು ಲಘು ಪಲ್ಯ ಮಾಡಂತಂದ್ರೆ ಅದು ಹೆಂಗೆ ಹಾಕತ್ರಿ? ಎಳೆ ಬಾರಿ ಆಗೈತ್ರಿ. ಈಗ ನಾವು ಅವ್ರ ಜೋಡಿ ಹಾರೇಕೊಂಡು ಹೋಗ್ಬೇಕ್ರಿ. ಅವ್ರು 9 ಗಂಟೆಗೆ ಅಡುಗೆ ರೊಟ್ಟಿ ಕಟ್ಕೊಂಡು ಬಾ ಅಂತಾರ್ರಿ. 9 ಗಂಟೆ ಮೇಲೆ ಹೋದ್ರೆ ಆಳುಗಳು ನಾವು ಲೇಟ್ ಮಾಡಿ ಹೋದ್ರೆ ಅವರು ಎಳೆ ಮಾಡಿ ಬರ್ತಾರಂತಾರ್ರಿ ಅವ್ರು. ಅದಕ್ಕೆ ನಾನು ಈಗ ಹೆಂಗೋ ಪಲ್ಯಕ್ಕೆ ಮಾಡಿದನ್ರಿ. ಈಗ ಅಲ್ಲ ಹೆಸರು ಕಾಳು ಆಗೈತ್ರಿ, ರೊಟ್ಟಿ ಅಷ್ಟು ಬಡ್ದು ರಾತ್ರಿಗೆ ರೊಟ್ಟಿ ಮಾಡಿ ಆಮೇಲೆ ಇದನ್ನು ಮಾಡ್ತೇನೆ ರೀ. ಅದೆಲ್ಲ ನನಗೆ ಗೊತ್ತಿಲ್ಲ. ಒಟ್ಟಿಗೆ ಚೌಳಿಕಾಯಿ ಪಲ್ಯ ಮಾಡ್ಬೇಕಂದ್ರೆ ಮಾಡ್ಬೇಕು. ಅಲ್ರಿ ಅತ್ತಿ, ಹಿಂಗೆ ನಿಂತು ಪೆಟ್ಟಿನ ಮೇಲೆ ಮಾಡಂದ್ರೆ ಹೆಂಗೆ ಮಾಡ್ಬೇಕ್ರಿ? ನಾನು ಒಬ್ಬಾಕೆನ, ನೀವು ಇಲ್ಲೇ ಅಡ್ಕೊಂತಾರಿ. ಚೌಳಿಕಾಯಿ ಮುರಿದು ಕೊಡ್ರಂಗಾರ ನಾ ತೊಳೆದು ಕೊಡ್ತೀನಿ. ನೀವು ಮುರಿದು ಕೊಟ್ರಂದ್ರೆ ನಾ ಬಡ ಬಡ ಅದನ್ನು ಇದನ್ನು ಮಾಡ್ತೇನೆ. ಯಾಕ ನಾ ಯಾಕೆ ಚೌಳಿಕಾಯಿ ಮುರಿದು ಕೊಡ್ಲಿ? ಹಾಂ, ಬೇಕಾದ್ರೆ ಮುರಿದು ಮಾಡ, ಇಲ್ಲಾಂದ್ರೆ ನನಗೆ ಪಲ್ಯನೇ ಬೇಡ. ನನ್ನ ಮಗ ಬರೋಣ ಹೇಳೇ ಬಿಡ್ತಾನೆ ಮತ್ತೆ. ತಗೋರಿ ಅತ್ತಿ, ನೋಡ್ತಾನೆ ಆದ್ರೆ ಮುರಿದು ಮಾಡ್ತಾನೆ ರೀ, ಇಲ್ಲಾಂದ್ರೆ ಹೆಸರು ಕಾಯಿ ಪಲ್ಯ ತಿನ್ನಿರಿ. ಸಂಜೆ ಮುಂದೆ ಬಂದು ಬಿಸಿ ರೊಟ್ಟಿ ಚೌಳಿಕಾಯಿ ಪಲ್ಯ ಮಾಡಿಕೊಡ್ತಾನೆ. ನನಗದೆಲ್ಲ ಗೊತ್ತಿಲ್ಲ. ಚೌಳಿಕಾಯಿ ಪಲ್ಯ ಹೆಂಗೆ ಮಾಡ್ತೀವಿ ಬಿಡ್ತೀವಿ, ಇಲ್ಲಂದು ನನ್ನ ಮಗನ ಕರೆದ್ನ ಹೇಳಾಕಿ. ಅಲ್ಲ ಬೇಯವ್ವ, ಏನು ಬೇದು ದಿನ ಮುಂಜಾನೆ ಇಷ್ಟು ಜಗಳ ಮಾಡಕತ್ತೀರಿ? ಏನಿದು ಬಾಯಿ? ಅಲ್ಲ, ನಾನು ಹಿತ್ಲಾಗ ಮೂತಿ ತೊಗೊಳಕ್ಕೆ ಹೋಗೀನಿ, ನಿಮ್ದು ಕೇಳತ್ತವ. ನೋಡು ಮಗನ ಮಲ್ಲಪ್ಪ, ನನಗೆ ಹೆಸರುಕಾಯಿ ಪಲ್ಯ ತಿನ್ನಕ್ಕಾಗತ್ವಾ? ಬಾಯಿ ಸಾಕಟ್ಟಿ ಆಗೈತಿ. ಚೌಳಿಕಾಯಿ ಪಲ್ಯ ಮಾಡಿಕೊಡು, ಒಂದಿಟ್ಟು ತಿಂತೀನಿ. ಅದಕ್ಕೆ ರೊಟ್ಟಿ ರುಚಿ ಹತ್ತಾವ ಚೌಳಿಕಾಯಿ ಪಲ್ಯಕ್ಕೆ. ಹಸಿ ತರಕಾರಿ ಚಲೋ ಹತ್ತಾವಲ್ಲ, ಅದಕ್ಕೆ ಚೌಳಿಕಾಯಿ ಪಲ್ಯ ಮಾಡಿಕೊಡು ಅಂತಾನೆ. ನಾನು ನನ್ನ ಗಂಡನ ಜೋಡಿ ಕೆಲ್ಸಕ್ಕೆ ಹೋಗ್ಬೇಕು. ನಿಮ್ಗೆ ಚೌಳಿಕಾಯಿ ಪಲ್ಯ ಮಾಡಿಕೊಟ್ರೆ ಹೆಂಗೆ ಮಾಡ್ದೆ? ನನಗೆ ಆಗೋದಿಲ್ಲ. ಬೇಕಾದ್ರೆ ಮಾಡ್ಕೊಂಡು ತಿನ್ನಿರಿ. ನೀವು ಮನ್ಯಾಗ ಕುಂತಿರ್ತೀರಿ, ಇಲ್ಲೇ ಆರಾಮ್ ಕೂತಿರ್ತೀರಿ. ನಿಮಗೆ ಬೇಕಂದ್ರೆ ಚೌಳಿಕಾಯಿ ಮುರಿದು ಬಂದು ಉಳ್ಳಾಗಡ್ಡಿ ಹೆಂಚ್ಕೊಂಡು ಪಲ್ಯ ಮಾಡ್ಕೊಂಬಿಡ್ರಿ. ನಾನು ಹೆಸರುಕಾಯಿ ಪಲ್ಯ ಮಾಡಿ ರೊಟ್ಟಿ ಮಾಡಿರ್ತೀನಿ, ಹಚ್ಕೊಂಡು ತಿಂದ ಇಲ್ಲೇ ಮಲ್ಕೂರಿ ಅಂತ ಅನ್ನತಾಳೆ. ನೋಡು ನೀನು ಹೆಂಗೆ ಮಾತಾಡತ್ತಾಳೆ. ನಾ ಇಲ್ಲಿ ಬಂದದ್ದು ನೀನು ಹೆಂಗೆ ಬಿಲ್ಕುಲ್ ಇಷ್ಟ ಇಲ್ಲ. ಅದಕ್ಕೆ ನೀ ಇದ್ದಾಗ ಕುಲು ಮಾಡ್ತಾಳೆ, ನೀ ಇಲ್ಲದೆ ಇದ್ದಾಗ ನಾನು ಹಚ್ಚಿ ನಾಯಿ ಅಂತಾಳೆ. ಏ ಶಾರಿ, ನೀ ಹೆಂಗೆ ಮಾಡ್ತಿ? ನಮ್ಮ ಮಗು ಕೇಳಿದ್ದನ್ನು ಮಾಡೋಕ್ಕೆ ನಿಂಗೇನು ದುರ್ಗುಣ್ ಬೇನಿ? ಅಲ್ರಿ, ನೀವು 9 ಗಂಟೆಕಂದ್ರೆ ರೊಟ್ಟಿ ಕಟ್ಕೊಂಡು ಬಾ ಅಂತ ಹೇಳಿದಿರಿ, ಒಂದು ಬಾಟ್ಲೆ ನೀರು ತುಂಬ್ಕೊಂಡು. ಈಗ ನಾನು ಎಳೆ ಆತಂದ್ರೆ ಏನು ಮಾಡಲಿ ಹೇಳ್ರಿ ನೀವು ಒಂದಿಟ್ಟು. ಅಲ್ರಿ, ಈಗ ಹೆಸರುಕಾಯಿ ಪಲ್ಯ ಮಾಡೇನಿ, ಅನ್ನ ಮಾಡೇನಿ, ಬ್ಯಾಳಿ ಸಾರು ಮಾಡೇನಿ, ಮತ್ತು ಅದು ಗಟ್ಟಂದು ಅದಕ್ಕೆ ಹೊರ ಕಾಳಕತ್ತಂತೇಳಿ ಅದಕ್ಕೆ ತೆಳ್ಳಗೆ ಕಡಲೆ ಹಿಟ್ಟಿನ ಜುನ್ಕ ಮಾಡೇನಿ ರೀ. ಅದೆಲ್ಲ ಮಾಡಿಕೆಸ್ ಈಗ ಚೌಳಿಕಾಯಿ ಮುರಿದು ಅವ್ನು ತೊಳೆದು ಹುರಿದು ಪಲ್ಯ ಮಾಡ್ಬೇಕಂದ್ರೆ ಅರ್ಧ ತಾಸು ಬೇಕು ರೀ. ಅದೆಲ್ಲ ನನಗೆ ಗೊತ್ತಿಲ್ಲ. ಟೈಮ್ 9 ಗಂಟೆಕಂದ್ರೆ ನೀ ಬರಬೇಕು. ಚೌಳಿಕಾಯಿ ಪಲ್ಯ ಮಾಡಿಕೊಟ್ಟು ನಮ್ಮ ಅವ್ವಾಗ ಬಿಸಿ ರೊಟ್ಟಿ ಹಚ್ಚಿಕೊಟ್ಟು ನೀ ಕೆಲ್ಸಕ್ಕೆ ಬರಬೇಕು. 1 ನಿಮಿಷ 9ಕ್ಕೆ ಎಳೆ ಆಗಿತ್ತಂದ್ರೆ ನೋಡು ಅವಾಗೈತಿ. ಅಲ್ಲಿಂದನೇ ಹೊಡ್ಕೊಂತ ಕಳಿಸ್ತಾನೆ ಮತ್ತು ಮನೆಗೆ. ಈಗ ಆತನ ಅಲ್ರಿ, ಹಿಂಗ್ಯಾಕೆ ಮಾತಾಡಕತ್ರಿ ನೀವು ಎಲ್ಲ ಅರ್ಥ ಮಾಡ್ಕೋಬೇಕಲ್ಲ. ನಾ ಏನು ಎಲ್ಲ ಈಗ 8 ಆಗೈತಿ, ಎಲ್ಲ ಆಗೈತಿ ನಂದು ಅಡುಗೆ ಕೆಲಸ. ರೊಟ್ಟಿನೂ ಆತು, ಎಲ್ಲ ಆತ. ಇನ್ನೇನು ಇವ್ರಿಗೇನಾರ ಚಾಪ ಬೇಕನ್ನ ಕೇಳೋ ಬಂದು ರೊಟ್ಟಿ ಕಟ್ಕೊಂಡ್ರ ಆತಂತ ಅನ್ನತೀನಿ. ಈಗ ಹಿಂಗೆ ಅನ್ನತ್ತಾರ. ತಗೋರಿ, ನೋಡ್ತಾನೆ ನಾನು ಎಲ್ಲ ಕಟ್ಟಿ ಡಬ್ಬಿ ಕಟ್ಟಿ ಎಲ್ಲ ಮಾಡಿ ನಾನು ರೊಟ್ಟಿ ತಿಂದು ಚೌಳಿಕಾಯಿ ಮುರ್ಕೊಂಡು ಪಲ್ಯ ಮಾಡ್ತೇನೆ. ಹೆಂಗಾರ ಮಾಡು, ಏನಾರ ಮಾಡು, ಅದೆಲ್ಲ ನನಗೆ ಗೊತ್ತಿಲ್ಲ. ಒಟ್ಟು ನೀ ಮಾಡಿಟ್ಟು ನಮ್ಮ ಅವ್ವಾಗ ರೊಟ್ಟಿ ಹಚ್ಚಿಕೊಟ್ಟ ಬರಬೇಕು.
ಅಷ್ಟು ಮಾಡಾಕಿದ್ರೆ ಲಘು ಒಂದು 5 ಗಂಟೆ ಕೇಳ್ಬೇಕು. ಹೊತ್ತಿರ್ತ ಎದ್ದು ಅಡುಗೆ ಮಾಡಿ ಬಡ ಬಡ ಹಾಂ ಎಲ್ಲ ಕಟ್ಟಿಟ್ಟು ಜಳಕ ಮಾಡ್ಕೊಂಡು ನಿನ್ನ ದಗದಾನಿ ಮಾಡ್ಕೊಂಡು ಬರಬೇಕಿತ್ತು. ನೀನು ಆರಾಮ್ ಎದ್ದು ಕುಲು ಕುಲು ಮಾಡಿರ. ಆತು ತಗೋರಿ, ನೋಡ್ತೀನಿ ಮಾಡಿ ಎಟ್ಟಾಕತ್ತ ಅಟ್ಟು ಮಾಡಿ ಬರ್ತೀನಿ. ಇಲ್ಲಾಂದ್ರೆ ಅವ್ರ ಪುರ್ತಕ್ಕೆ ಆಗೋಷ್ಟು ಪಲ್ಯ ಮಾಡಿಟ್ಟು ಬಂದ್ಬಿಡ್ತಾನೆ ಲಗು ಲಗು ಮುರಿದು. ಬೇಕಾದ್ರೆ ಸಂಜೆಗೆ ಮಾಡಕ್ಕೆ ಬರ್ತೈತಿ. ಏನಾರ ಮಾಡು, ನನಗೇನು ಹೇಳಕ್ ಹೋಗ್ಬೇಡ. ಅಲ್ಲ ಇವ್ರು ಎಂತ ಚಲೋ ಇದ್ರು, ಇವತ್ತೇ ಹಿಂಗಾದ್ರು. ನಮ್ಮ ಅತ್ತೆ ಏನು ಮಾಡಿರ್ತಾಳ, ನನಗೆ ಸಾಯುವಂಗೆ ಮಾಡಿರ್ತಾಳ. ಆದ್ರೆ ಈಗ ಸಾಯುವಂಗಲ್ಲ, ಇಂಚಾಗಿ ನಾನು ನೋವು ಅನುಭವಿಸಿ ಸಾಯ್ಬೇಕು ಆ ರೀತಿ ಮಾಡಿರ್ತಾಳೆ ಆಕಿ. ಹಂಗೆ ಮತ್ತು ನನ್ನ ಗಂಡ ಆಕೆ ಮಾತು ಕೇಳಬೇಕು, ನನ್ನ ಮಾತು ಅದು ಕೇಳಬಾರ್ದು, ನನ್ನ ಬರೀ ಬೈಬೇಕು, ಆ ರೀತಿ ಮಾಡಿರ್ತಾಳೆ. ನನ್ನನ್ನು ಇದನ್ನು ಮಾಡತ್ತಾಳೆ ಆಕಿ. ಮಾಡಲಿ ಐತಿಕ್ಕಿದು. ಅಲ್ಲ ನನಗೆ ಚೌಳಿಕಾಯಿ ಪಲ್ಯ ಮಾಡಿಕೊಡಲ್ಲ ಅಂತಾಳೆ. ಬಿಟ್ಟೆ ನಾನು ನೋಡಿ ಹೆಂಗೆ ಮಾಡ್ತಾಳೆ ಚೌಳಿಕಾಯಿ ಪಲ್ಯ. ಬಡ ಬಡ ಈಗ ಸಂಜೆ ಆಗೈತಿ, ಮಾಡಿಬಿಡ್ತೇನೆ. ಹಿಂಗೆ ಅವ್ರು ಹೆಂಗೆ ಹೇಳ್ಯಾರ ಹಂಗೆ ಬಡ ಬಡ ಮಾಡಿಬಿಡ್ತೇನೆ. ಅಲ್ಲ ಅವರು ತುಳಸಿ ಗಿಡದ ಮೇಲೆ ಇಡಂದ್ರ, ತುಳಸಿ ಗಿಡದ ತೆಳಗೆ ಇಡಂದ್ರ ಒಟ್ಟೆ ಗೊತ್ತಾಗತ್ತಲ್ಲ ನಂಗೆ. ಹಾಂ, ತುಳಸಿ ಗಿಡದ ತೆಳಗೆ ಇಟ್ನಂದ್ರೆ ನಾಯಿ ಬೆಕ್ಕ ಬಂದು ಉಳಿಸ್ಬಿಡ್ತಾವ. ನನ್ನ ಗಂಡ ಬರೋದಕ್ಕೆ ಮಾಡ್ಬೇಕು. ನನ್ನ ಗಂಡ ಇನ್ನೂ ಕಿಲಿ ಹಾಕೊಂಡು ಹೋಗ್ಯಾನ. ನಾ ಏನು ತಂದನಲ್ಲ ಅವನಿಲ್ಲೇ ಪೂಜೆ ಮಾಡಿ ಎಲ್ಲ ಮಾಡಿ ಇಟ್ಬಿಟ್ನಿ ಅಂದ್ರೆ ನನ್ನ ಗಂಡ ನನಗೆ ಹೇಳ್ದಂಗೆ ಕೇಳ್ತಾನೆ. ಇದನ್ನ ತುಳಸಿ ಗಿಡಕ್ಕನೇ ಇಡ್ತಾನೆ. ಹಾಂ, ತುಳಸಿ ಗಿಡದ ಮೇಲೆ ಇಟ್ನಿ. ಇನ್ನು ಲಿಂಬೆ ಹಣ್ಣು ಬಡ ಬಡ ಇಲ್ಲೇ ಅದಾವ ಅಂತಲ್ಲಿ ಒಂದು 2 ಲಿಂಬೆ ಹಣ್ಣು ಬಾಗಿಲಿಗೆ ಕಟ್ ಮಾಡಿರ್ತಾನೆ. ಮತ್ತು ಇಲ್ಲೇ ತುಳಸಿ ಗಿಡ ಅಂತ ಇಡ್ತಾನೆ. ಏನಾರು ತಪ್ಪು ಮಾಡಿನಿ ಅಂದ್ರೆ ಆ ಲಿಂಬೆ ಹಣ್ಣು ಇದ್ದದ್ದು ಹೋಗಿ ಕೆಂಪು ಹಾಕತಿ. ಇಲ್ಲಾಂದ್ರೆ ಇದ್ದಂಗೆ ಇತ್ತು ಎಲ್ಲ ಸರಿಯಾಗೈತೆ ಅಂತ ಅರ್ಥ. ಇಲ್ಲಾಂದ್ರೆ ಎಲ್ಲ ಉಲ್ಟಾ ತಿರುಗಿ ಬಿಡ್ತೈತಿ. ಮನ್ಯಾಗ ನಾನು ನಂಬ್ಕೊಂಡಿರೋ ಗಂಡ ಮನೇನ ಬಿಟ್ಟು ಹುಡುಗಂಗೆ ಆಕತಿ. ನನ್ನ ಜೀವನಾನ ತಂತ್ರ ಆಕತಿ. ಇಂಥದ್ದೆಲ್ಲ ಮಾಡೋದು ಅಂಜಿಕೆ. ಏನು ನನ್ನ ಬಾಳೆ ನಾನು ಹಾಳು ಮಾಡ್ಕೊತೀನಿ, ಏನು ಹಾಕೋತ ಇಲ್ಲೇ ಇರಲಿ. ಅಲ್ಲ ಹಿಂಗೆ ಲಿಂಬೆಯನ್ನು ಬಾಗಿಲು ಕೆಟ್ಟರೆ ನನ್ನ ಗಂಡ ಗೊತ್ತಾಗ್ಲಿಲ್ಲ. ಅಲ್ಲ ನನ್ನ ಗಂಡ ಕೇಳೋದಿಲ್ಲಲ್ಲ ಏನು. ನಾ ಅಂತೂ ಪೂಜೆ ಮಾಡಿ ಅಲ್ಲಿಂದ ಹೋಗ್ತಾನೆ ಮೊದಲು. ಆಮೇಲೆ ನನ್ನ ಗಂಡ ಬಂದ ಮೇಲೆ ಬರ್ತೀನಿ. ಇಲ್ಲಂದ್ರೆ ಆತ ಪಜ್ಜಿತಿ ಯಾರು ನೋಡತ್ತಿಲ್ಲವ. ಇಲ್ಲಿ 3 ಲಿಂಬೆಯನ್ನು ಇಡ್ತಾನು. ಚರಿಗೆ ಅಂತೇಳಿ ಕೆಂಪು ಆಗಿದ್ರಷ್ಟೇ ಸಾಕು. ಇಲ್ಲಿ ಚರಿಗೆ ಅಂತೇಳಿ 3 ಲಿಂಬೆಯನ್ನು ಸಣ್ಣ ಇಟ್ಟೇನಿ. ಅವು ಕೆಂಪು ಆಗ್ತದ್ರೆ ಅಷ್ಟೇ ಸಾಕು. ಇವು ಯಾರಿಗೂ ಕಾಣಬಾರ್ದು. ಇವು ಮೊದಲು ಮೇನ್ ಅಂತ. ಇವು ಕಂಡು ತೀರ್ಥ ನನ್ನ ಇದಾಕೈತಿ. ನೋಡೋಣ ಬಂದು ನಾಳೆ ಬೆಳಿಗ್ಗೆ ನೋಡ್ತಾನೆ. ಇವೇನಾರ ಕೆಂಪು ಆಗಲಿಲ್ಲ ಇದ್ದಂಗಿದ್ದು ನನ್ನ ಗಂಡ ಹೇಳ್ದಂಗೆ ಇದು ಮಾಡ್ತಾನೆ. ಕೆಂಪು ಅದು ಉಲ್ಟಾ ಆಗೈತಂತ ಅರ್ಥ. ಹೆಂಗೆ ಹೇಳ್ಯಾರಂಗ ಮಾಡೇ ನಮ್ಮವ್ವ. ಆದ್ರೆ ಏನಕ್ಕತ್ತ ಗೊತ್ತಿಲ್ಲ. ಮೊದಲು ಇಲ್ಲಿಂದ ಹೋಗ್ತಾನೆ. ಲಗು ಹೋಗ್ಬೇಕು. ಏಪ್ಪ ಇಳೆ ಆಯ್ತು. ಮನೆಯಾಗ ಯಾರಿಲ್ಲ, ಮನೆಗೆ ಹೋಗಕ್ಕೆ ಮನಸ್ಸು ಇಲ್ಲ. ಏನು ಮಾಡ್ಬೇಕಂತ ಗೊತ್ತಾಗತ್ತಿಲ್ಲ. ಒಬ್ಬ ಇರೋದಂದ್ರೆ ಬ್ಯಾಸ. ನಮ್ಮ ಅತ್ತಿ ಕರ್ಕೊಂಬರ್ಬೇಕು, ನನಗಂತೂ ಇರೋಕ್ಕಾಗತ್ತಿಲ್ಲ. ಅಲ್ಲ ಬೀಗದ ಕೈ ಜೋಬಲ್ ಐತೆ ಎಲ್ಲಾರ ಐತ್ನ? ಹಾಂ ಜೋಬಲ್ ಐತಿ. ಇದೇನಿದು ಲಿಂಬೆ ಹಣ್ಣು ಬಾಗಿಲಿಗೆ ಯಾರೋ ಕಟ್ಟು ಮಾಡಿಟ್ಟಾರಲ್ಲ. ನಾ ಇಲ್ದೇ ಇದ್ದಾಗ ಲಿಂಬೆ ಹಣ್ಣು ಯಾರು ಇಟ್ರು? ಎಂಥ ಲಿಂಬೆ ನೀವು? ಹಾಂ ಏನೋ ಏನರ ಯಾರ ಮಾಡಿಟ್ರನ ಏನೋ. ಅಲ್ಲ ನಮ್ಮ ಬಾಗಿಲಿಗೆ ಯಾರು ಇಟ್ಟೋಗ್ಯಾರು? ನಾನು ಬಿಟ್ರೆ ಮನ್ಯಾಗ ಯಾರಿಲ್ಲ. ಇಟ್ಟು ಚಂದ ಲಿಂಬೆಯನ್ನು ಕಟ್ ಮಾಡಿಟ್ಟೋಗ್ಯಾರ ಅಂದ್ರೆ ಯಾರೋ ಏನೋ ಮಾಡಿದ್ದಾರೆ. ಇವನು ಇಟ್ಟರು ನನಗೆ ಏನೋ ಹುಡುಗಾಲಿಲ್ಲ, ತೆಗೆದೋಗ್ಯಬೇಕಾ ಇವನು. ಅಯ್ಯಯ್ಯ ಇದೇನು ಬಿಸಿಲೈತಿ, ಮಳೆ ಆಗತ್ತೈತಿ. ಇದೇನಿದು ಲಿಂಬೆಯನ್ನು ಮುಟ್ಟಾಕತ್ರ ಶಾಕ್ ಹೊಡ್ದಂಗೆ ಆಗತ್ತಲ್ಲ. ಎಂಥ ಲಿಂಬೆನಿದು? ಯಾರು ಏನೋ ನನಗೆ ಆಗದಾಗ ಮಾಡಿಸಿಟ್ಟಾರೆ. ಇದನ್ನು ಯಾವ ಹುಚ್ಚೊಳೆ ಮಗ ಮಾಡಿಸಿಟ್ನು. ಇವನು 2 ಹೊತ್ತು ಬಿಸಾಡಿ ಒಗದು ಬರ್ತೇನೆ. ಮೊದಲು ಹತ್ತು ಒಗದು ಆಮೇಲೆ ಮುಂದಿನ ಕೆಲಸ. ಅಂಥದ್ದು ಒಗದು ಕೈಕಾಲು ಮೂತಿ ತೊಗೊಬೇಕನ್ನಿ. ಹೆಂಗೋ ಮಳಿನ ಬರತೈತಿ. ಒಂದಿಟ್ಟು ಮಳೆಯಾಗ ನೆನೆದು ಹೊಕ್ಕೇನಿ. ಸ್ವಚ್ಛ ಆದಂಗೆ ಹೊಕ್ಕೇನಿ, ಜಳಕ ಮಾಡ್ದಂಗೆ ಹೋಗ್ಕತಿ. ಅಯ್ಯಪ್ಪ ತಲೆ ಇದೇನಿದು? ತಲೆ ಹಿಂಗಾಯ್ತಲ್ಲ. ಅಯ್ಯೋ ತಲೆ ಏನಿದು? ನಿಂದ್ರಕ್ಕಾಗತ್ತಿಲ್ಲ. ಮನೆ ಒಳಗೆ ಹೋಗಕ್ಕಾಗತ್ತಿಲ್ಲ ನನಗೆ. ಅದನ್ನ ಏನಾಯ್ತು ನನಗೆ? ಅಯ್ಯೋ ಆಗೋತು. ಅಯ್ಯೋ ದೇವ್ರಿ, ಮಳೆ ಆತಲ್ಲ. ನಾನು ಇಟ್ಟು ಲಿಂಬೆನು ತೊಯ್ಬಾರ್ದು. ಅದಕ್ಕೆ ನೀರು ಹತ್ತಿರ ಮಾಡಿದ್ದೆಲ್ಲ ಹೊಕ್ಕೈತಿ. ಏನಾಯ್ತದು? ಏನಾದರೂ ಉಲ್ಟಾ ಪಲ್ಟಾ ಆಗಿತ್ತಪ್ಪ. ಇಂಥದ್ದು ಮಾಡಕ್ಕೆ ಮೊದಲು ಅನ್ಸಿಕ್ ಬರತೈತಿ. ಅಮ್ಮ ಅಯ್ಯೋ ತಲೆ. ಏನ್ರಿ? ಅಯ್ಯೋ ರೀ ಬಿಡ್ತೀರಾ? ಹೇಳ್ರಿ ಮೇಲೆ. ಮಳ್ಳೆ 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 ಮಳ್ಳೆ. ರೀ ಹಂಗ್ಯಾಕೆ ಮಾಡಕತ್ತೀರಿ? ಏನಾತ್ರಿ? ರೀ ಅಲ್ರಿ ಹಿಂಗೆ ಯಾಕೆ ಮಾಡತ್ತೀರ? ಊರು ಗೌಡ್ರಿ ನೀವು ಯಾಕ್ರಿ ಹಿಂಗೆ ಮಾಡತ್ತೀರಾ? ಏಯ್ ಯಾರೇ ನೀನು? ಇಲ್ಲಿಗೆ ಯಾಕೆ ಬಂದೆ? ಯಾರೇ ನೀನು? ಹಾ ಇಲ್ಲಿ ಲಿಂಬೆಯನ್ನು ಮೊಟ್ಟೆ ತೆಗೆದು ಹೋದ್ರ ಇವರು. ಅಯ್ಯೋ ಅದರ ಶಕ್ತಿ ಇವರಿಗೆ ಏನೋ ಮಾಡಿಬಿಟ್ಟಿದೆ. ಅಯ್ಯೋ ದೇವ್ರೆ, ಮಳೆ ಬೇರೆ ಆಯ್ತು. ಅಲ್ಲಿ ಲಿಂಬೆಯನ್ನು ಮೊಟ್ಟೆ ತೆಗೆದು ಹೋದಾರ. ಛೇ, ಅದನ್ನ ನಾಳೆ ಬೆಳಿಗ್ಗೆ ನಾನು ತೆಗೆದಿತ್ತು. ಇವ್ರ 2 ಲಕ್ಷ ಕೊಡಲ್ಲ ಅಂತ ಇಟ್ನಿ. ಇದೇನಾಯ್ತು? ನಾನು ಲಿಂಬೆಯನ್ನು ಇಟ್ಟಿದ್ದು ನೋಡ್ತೀನಿ. ಲಿಂಬೆ ನಿನ್ನ ನಾಳೆ ಬೆಳಿಗ್ಗೆ ಈ ಥರದ್ದು ಕೆಂಪಕ್ಕತ್ತು ಹಸಿರು ಇರ್ತದ್ದು ಅಂತ ಹೇಳಿದರು.
ಆಡ್ತಿರ್ತೈತೆ ಅಂತ ಹೇಳಿದ್ರು. ಅದೇ ಈಗ ನೋಡಿದ್ರೆ ಇವು ಕೆಂಪಾಗ್ಯಾವಲ್ಲ. ಅಯ್ಯೋ ದೇವ್ರಿ, ಅಯ್ಯೋ ನಾನು ಮಾಡಿದ್ದೇನೋ ಉಲ್ಟಾ ಆಯ್ತು. ನನ್ನ ಗಂಡನಿಗೆ ಏನೋ ಆಯ್ತು. ಅಯ್ಯಪ್ಪ ದೇವ್ರಿ, ನಮ್ಮ ಅವ್ವನ ಮಾತು ಕೇಳ್ಕೊಂಡು ಏನು ಮಾಡಿಬಿಟ್ನಿ, ಏನು ಮಾಡಬಾರ್ದು ಮಾಡೀನಿ. ಲಿಂಬೆನ ಎಲ್ಲ ಕೆಂಪು ಲಾಲಾಗ್ಯಾವು. ಹಿಂಗೆ ಎಂತಾರೆ ಲಿಂಬೆನ ಅಕ್ಕವನು ಎಷ್ಟು ಚಂದ ಹಳದಿ ಕಲರ್ ಲಿಂಬೆನಿದ್ದು. ಈಗ ನೋಡ್ರೆ ಹಿಂಗಾದು ಅಲ್ಲಪ್ಪ ದೇವ್ರಿ, ಏನು ಮಾಡ್ಲು ನಾನು ನನ್ನ ಗಂಡನ ಹೆಂಗೆ ಸರಿ ಮಾಡಲಿ? ಇಲ್ಲ, ನಮ್ಮ ಅವ್ವನಂತೆ ನಾ ಹೋಗಬೇಕೆ ಈಗ. ಮಳೆ 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 ಅರೆ ನಿಂತ್ಕೊಡ್ರಿ. ಮಳೆ 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 ನಾನು ಒಂದು ಮಳೆ ಆಟ ಆಡುವೆ. ರೀ ನಿಂತ್ಕೊಡ್ರಿ. ಅಯ್ಯೋ ಹೋಗಿ ಬಿಟ್ರಲ್ಲ ಇವರು. ಮೊದಲು ಈ ನಿಂಬೆಯನ್ನು ಏನು ಮಾಡ್ಬೇಕು ಅಂತ ಕೇಳ್ಬೇಕು ನಾನು. ಇದನ್ನೆಲ್ಲ ಇಟ್ಟೋಕಿನಪ್ಪ. ಇಲ್ಲ, ನನಗೇನಾದರೂ ಆದರೆ ನನ್ನ ಗಂಡ ಹುಚ್ಚತ್ತೆ ಅಂತ ಅನ್ಸತ್ತೆ. ಅಯ್ಯಯ್ಯೋ, ನಾ ಮಾಡಿದ್ದೇನೋ ಉಲ್ಟಾ ಆಯಿತು. ಹುಚ್ಚಿ ಮೊದಲ ನಾನು ಏನೋ ಮಾಡೋಕ್ಕೋಗಿ ಏನೋ ಮಾಡಿಬಿಟ್ಟೆ. ಅಯ್ಯೋ, ನನ್ನ ಜೀವನ ನಾನು ಹಾಳು ಮಾಡ್ಕೊಂಡ್ಬಿಟ್ಟೆ. ಯಪ್ಪ, ಇನ್ನು ನನ್ನ ಗಂಡ ಇಲ್ದರು ಮನೇಲಿ ಇಲ್ಲಿ ಹೆಂಗಿರಲಿ ನಾನು? ಇಲ್ಲ, ನಾನು ಹೋಗಲೇಬೇಕು. ನಮ್ಮ ಅವ್ವನಂತಲ್ಲಿ ಹೋಗ್ತೀನಿ. ಮೊದಲು ನೀನು ಕೇಳ್ಕೊಂಬರ್ತೀನಿ. ನಾ ಇಲ್ಲಿ ನಿಂದಿರಬಾರ್ದು, ಅಲ್ಲಿ ನಿಂಬೆಯನ್ನು ಮುಟ್ಬಾರ್ದು. ಏನೋ ಮಾಡೋಕ್ಕೋಗಿ ಏನೋ ಮಾಡಿಬಿಟ್ಟೆ. ಶಾಂತ ಜೀವನದಲ್ಲಿ ಆಕೆಗೆ ತಿಳುವಳಿಕೆ ಅನ್ನೋದೇ ಇರೋದಿಲ್ಲ. ಯಾರು ಮಾತಾಡೋದನ್ನು ಕದ್ದು ಕೇಳಿಸ್ಕೊತಿರ್ತಾಳೆ. ಅದನ್ನು ಇನ್ನೊಬ್ಬರ ಮುಂದೆ ಹೋಗಿ ಹೇಳ್ಬೇಕನ್ನೋ ಇದು ಇರೋಲ್ಲ. ಆಕೆ ಅದನ್ನು ಹೋಗಿ ಅವ್ರ ಅವ್ವನ ಮುಂದೆ ಹೇಳಿ ಈ ರೀತಿ ಎಲ್ಲ ಮಾಡೋದು ಮಾಡ್ತಿರ್ತಾಳೆ. ಆದರೆ ಆಕೆ ಜೀವನದಲ್ಲಿ ಯಾರು ಏನು ಹೇಳ್ತಾರೆ ಅದನ್ನು ನೆನಪಿಟ್ಕೊಳ್ಳೋ ಇದು ಇರೋದಿಲ್ಲ. ಅವ್ರ ಅವ್ವ ಅದನ್ನ ಏನು ಹೇಳಿ ಕಳಿಸಿದ್ಲು, ಅದನ್ನು ಹಿಂಗೆ ಮಾಡಬೇಕು ಅಂತ ಅದನ್ನು ಉಲ್ಟಾ ಮಾಡಿರ್ತಾಳೆ. ಹಾಗಾಗಿ ಆಕೆ ಗಂಡ ಉಲ್ಟಾ ಮಾಡಿ ಒಂದು ವಾರಕ್ಕನ ಹುಚ್ಚತ್ತಿ ಮನೆ ಬಿಟ್ಟು ಹೋಗ್ತಾನೆ. ಕರೆ ಜೀವನದಲ್ಲಿ ನಡೆದಿರೋದು. ಆಕೆಗೆ ಒಂದು ಮಗು ಹೊಟ್ಟಿಲಿದ್ದಾಳೆ. ಆದ್ರೆ ಆಕೆ ಗಂಡ ವಾಪಸ್ ಮನೆಗೆ ಬರೋದೇ ಇಲ್ಲ. ಹುಚ್ಚತ್ತಿ ಮನೆ ಬಿಟ್ಟು ಹೋಗ್ತಾನೆ. ಹಾಗಾಗಿ ಆಕೆ ಇಲ್ಲಿ ಒಬ್ಬಕ್ಕೆ ಹೆಂಗಿರ್ತಾಳೆ, ಅವ್ರ ಮನೇಲಿ ಹೋಗಿ ಉಳಿತಾಳೆ. ಮುಂದೆ ಏನಾಕತ್ತೆ ಅನ್ನೋದನ್ನು ನಾನು ನಿಮ್ಗೆ ತೋರಿಸ್ತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಥ್ಯಾಂಕ್ಸ್.